ನನ್ನ ಹೆಸರು ಚೂಡಾಮಣಿ ಅಂತ. ನಾವು ಶೃಂಗೇರಿಯವರು. ಇಲ್ಲಿ ಬಂದು 3 ವರ್ಷ ಆಯಿತು ಚಿಕ್ಕಮಂಗ್ಳೂರಲ್ಲಿ. ಈ ದೇವಿ ಮಹಾತ್ಮೆ ತುಂಬ ಇದೆ, ತುಂಬ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಹಾಗಾಗಿ ಅವಾಗ ತಿಂಗಳಿಗೆ ಒಂದ್ಸಲ ಹೀಗೆ ಬರ್ತಾ ಇರ್ತೀವಿ. ಮತ್ತು ಜಾತ್ರೆ ಟೈಮಲ್ಲೂ ಬರ್ತಾ ಇರ್ತೀವಿ. ಇಲ್ಲಿ ಬಂದು ಪಾರಾಯಣ ಎಲ್ಲ ಮಾಡ್ತೀವಿ. ತುಂಬ ಚೆನ್ನಾಗಿದೆ, ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಪಾರಾಯಣ ಮಾಡ್ತಿದ್ದೀರಾ, ಲಲಿತಾ? ಹೌದೌದು, ತುಂಬ ಒಳ್ಳೇದಾಗ್ತಾ ಇದೆ. ಮನಸ್ಸಿಗೆ ನೆಮ್ಮದಿ, ಶಾಂತಿ ಎಲ್ಲ ಸಿಗ್ತಿದೆ. ಸೊ ಚಿಕ್ಕಮಗಳೂರಿಗೆ ಈಗ ದೇವಿರಮ್ಮ ಬೆಟ್ಟ ಹತ್ತೋಕೆ ಹೊರ ರಾಜ್ಯ ಮತ್ತೆ ತುಂಬ ಕಡೆಯಿಂದ ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ಏನು ಹೇಳೋದು? ಅವ್ರಿಗೆಲ್ಲ ಒಳ್ಳೇದೇ ಮಾಡ್ತಾಳೆ ತಾಯಿ. ಆ ದೇವಿ ಒಳ್ಳೆ ಆರೋಗ್ಯ ಐಶ್ವರ್ಯ ಎಲ್ಲ ಅವ್ರಿಗೆ ಬೇಕಾದ ಎಲ್ಲ ಅವ್ರದ್ದು ಮನಸ್ಸಿನ ಎಲ್ಲ ಆಸೆಗಳನ್ನ ಈಡೇರಿಸ್ತಾಳೆ ಅಂತ ಹೇಳ್ತೀನಿ. ಸೊ ಅದ್ರ ಜೊತೆಗೆ ಬೆಟ್ಟ ಹತ್ತಿದ್ದೀರಾ? ಬೆಟ್ಟ ನಾನು ಒಂದ್ಸಲನೂ ಹತ್ತಿಲ್ಲ, ಕೇಳಿದ್ದೀನಿ. ಆದರೆ ನಮಗೆ ಈಗ ಹತ್ತಲಿಕ್ಕೆ ಕಾಲೆಲ್ಲ ನೋವಿದೆ. ಆದ್ದರಿಂದ ತುಂಬ ಹತ್ತಬೇಕು ಅಂತ ಆಸೆ ಇದೆ. ಒಂದ್ಸಲ ಹತ್ತಬೇಕು ಅಂತ ಇದ್ದೀವಿ, ನೋಡ್ಬೇಕಿನ್ನ. ನನ್ನ ಹೆಸರು ದರ್ಶನ್ ಅಂತ ಸರ್. ನಾನು ಇಲ್ಲೇ ಚಿಕ್ಕಮಂಗ್ಳೂರು, ಮೂಲತಃ ನಾನು ಚಿಕ್ಕಮಂಗ್ಳೂರೇ. ನಾನು ಕಳೆದ 12 ವರ್ಷದಿಂದ ಇಲ್ಲಿ ದೇವಿ ಹತ್ರ ಬರ್ತಾನೆ ಇದ್ದೀನಿ. ನಾನು PUC ಫಸ್ಟ್ ಟೈಮ್ ನಾನು ಬಂದಿದ್ದು ಇಲ್ಲಿ 2013. ಆಗ ನಾನು PUC ಇಲ್ಲಿದ್ದೆ. ಆಗಲಿಂದ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದ್ದೀನಿ. ತಾಯಿ ಆಶೀರ್ವಾದದಿಂದ ತುಂಬ ಒಳ್ಳೆಯದಾಗಿದೆ. ನಾನು ಇಂಜಿನಿಯರಿಂಗ್ ಮುಗಿಸಿ ಈಗ ಒಳ್ಳೆ ಸ್ಥಾನದಲ್ಲೂ ಇದ್ದೀನಿ. ಆ್ಯಂಡ್ ಇದುವರೆಗೆ ನಾನು 3 ಸತಿ ಬೆಟ್ಟ ಹತ್ತಿದ್ದೀನಿ. ತುಂಬ ಚೆನ್ನಾಗಿದೆ. ತಾಯಿ ತುಂಬ ಶಕ್ತಿವಂತೆ, ಬಂದವರಿಗೆಲ್ಲ ತುಂಬ ಒಳ್ಳೇದು ಮಾಡಿದ್ದಾಳೆ ತಾಯಿ. ಸೊ ಅದೇ ನಂಬಿಕೆಯಲ್ಲಿ ಪ್ರತಿ ವರ್ಷವೂ ಬರ್ತೀನಿ. ಹಾಗೆ ಈಗ ನಮ್ಮ ಫ್ಯಾಮಿಲಿ ಜೊತೆ ಎಲ್ಲರನ್ನೂ ಕರ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಸೊ ಹಾಗಾಗಿ ಈ ಸಲ 2 ದಿನ ಬೆಟ್ಟ ಹತ್ತೋದು ವಿಶೇಷವಾಗಿ, ಹೌದು, ಎಕ್ಸ್ಕ್ಲೂಸಿವ್ಲಿ ಡೇ ಟೈಮಲ್ಲಿ. ಕರೆಕ್ಟ್. ಸೊ ನೀವು ಹತ್ತುತ್ತಿದ್ದೀರಾ, ನಿಮ್ಮ ಫ್ರೆಂಡ್ಸ್ ಯಾರು ಬರ್ತಾ ಇದ್ದಾರಾ? ಅದೇ ಸರ್, ಈ ವರ್ಷದಿಂದ ಬೆಳಗ್ಗೆ ಟೈಮ್ ಮಾತ್ರ ಇದು ಮಾಡಿದ್ದಾರೆ. ಸೊ ನೋಡಬೇಕು ಹೇಗೆ ಅಂತ ಇನ್ನೂ ಯೋಚನೆ ಮಾಡಿಲ್ಲ. ಬಟ್ ಅದೇ ಲಾಸ್ಟ್ ಟೈಮೆಲ್ಲ ನನ್ನ ಫ್ರೆಂಡ್ಸ್ ಜೊತೆ ಹತ್ತಿದ್ದೀವಿ. ಈ ವರ್ಷ ಇನ್ನೂ ನೋಡ್ಬೇಕು ಸರ್, ಸಾಧ್ಯವಾದರೆ ಹತ್ತುತ್ತೀವಿ. ದೇವಿಯ ಕೃಪೆ ಬಂದಮೇಲೆ ನಿಮ್ಮ ಬದುಕಲ್ಲಿ ನೀವು ಏನೇನು ಬದಲಾವಣೆ ಆಗಿದೆ ಅಂತ ಹೇಳಿದ್ರಿ. ಅದಲ್ಲದೆ ಹೊರ ರಾಜ್ಯದಿಂದ ಮತ್ತೆ ರಾಜ್ಯದೆಲ್ಲೆಡೆಯಿಂದ ಬರ್ತಾ ಇದ್ದಾರೆ. ಅವರಿಗೆಲ್ಲ ಏನ್ ಸಂದೇಶ ಕೊಡ್ತೀರಿ? ಯಾಕೆಂದ್ರೆ ತುಂಬಾ ಜನ ಹತ್ಬೇಕಾದ್ರೆ ಸ್ವಚ್ಛತೆ ಆಗಿರ್ಲಿ ಅಥವಾ ಸೇಫ್ಟಿ ಆಗಿರ್ಲಿ, ಅವ್ರಿಗೆ ಏನು ಸರ್? ಅದೇ ಈಗ ತುಂಬ ಜನ ನೀವು ಹೇಳ್ದಂಗೆ ತುಂಬ ಔಟ್ಸೈಡರ್ಸ್ ತುಂಬ ಜನ ಬರ್ತಾ ಇದ್ದಾರೆ. ತುಂಬ ಫಸ್ಟ್ ಪ್ರಯಾರಿಟಿ ಶುಡ್ ಬಿ ದಿ ಸೇಫ್ಟಿ. ಸೊ ಅವರು ಅದರಲ್ಲಿ ಯಾವತ್ತೂ ಏನು ಕಾಂಪ್ರಮೈಸ್ ಆಗಬಾರ್ದು. ತುಂಬ ಇಲ್ಲಿ ಜಾಗನೂ ತುಂಬ ಪರಿಶುದ್ಧವಾಗಿದೆ. ಅವರು ಅದನ್ನು ಅಷ್ಟೇ ಪರಿಶುದ್ಧತೆಯನ್ನು ಮೇಂಟೈನ್ ಮಾಡಬೇಕು. ತುಂಬ ಏನು ಕಸ ಆಗಲಿ ಜಾಗನ ಗಲೀಜು ಮಾಡ್ದಲೆ ತಾಯಿ ದರ್ಶನ ಪಡ್ಕೊಂಡು ಅವರು ತಮ್ಮ ಜೀವನನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು. ನಮಸ್ತೆ, ನನ್ನ ಹೆಸರು ಮಮತಾ. ಚಿಕ್ಕಮಂಗ್ಳೂರಿಂದ ಬಂದಿದ್ದೀವಿ. ಮೋರ್ ದ್ಯಾನ್ 15 ಇಯರ್ಸಿಂದ ಬರ್ತಾ ಇದ್ದೀವಿ ನಾವು ಇಲ್ಲಿಗೆ. ಮುಂಚೆ ಕಾಲೇಜ್ ಟೈಮಲ್ಲೆಲ್ಲ ಬೆಟ್ಟ ಎಲ್ಲ ಹತ್ತುತ್ತಾ ಇದ್ವಿ. ದೀಪಾವಳಿ ಟೈಮಲ್ಲಿ ಬೆಟ್ಟ ಹತ್ತುತ್ತಾರಲ್ಲ, ಆಗ ಈಗ ಇನ್ನೂ ಹೆಚ್ಚಿನ ಫೆಸಿಲಿಟೀಸ್ ಮಾಡಿದ್ದಾರೆ. ಸದ್ಯಕ್ಕೆ ಮಕ್ಕಳಿರೋದ್ರಿಂದ ಹೋಗ್ತಾ ಇಲ್ಲ. ಅದೇ ಬಂದು ಹೋಗ್ತಾ ಇರ್ತೀವಿ ಅವಾಗ ಟೆಂಪಲ್ಗೆ. ಖಂಡಿತ ಬಂದು ಹೋದ್ಮೇಲೆ ಪಾಸಿಟಿವ್ ವೈಬ್ಸ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರನೇ ಎಲ್ಲರೂ ಬರೋದು. ತುಂಬ ಪವರ್ಫುಲ್, ಇಲ್ಲಿ ಸುತ್ತಮುತ್ತ ಹಳ್ಳಿ ಪವರ್ಫುಲ್ ದೇವರು ಅಂತ ಅಂದ್ಬಿಟ್ಟು ಆಲ್ರೆಡಿ ಫೇಮಸ್ ಆಗಿದೆ. ಬೆಟ್ಟಕ್ಕೂ ಸಾವಿರಾರು ಜನ, ಲಕ್ಷಾಂತರ ಜನ ವಿಸಿಟ್ ಮಾಡ್ತಾರೆ ಹಬ್ಬದ ಟೈಮಲ್ಲಿ. ಇಲ್ಲಿ ಪ್ರಾಬ್ಲಮ್ ಇದ್ದರೆ ಹರಕೆ ಮಾಡ್ಕೊಂಡ್ರೆ ಕೆಲವೊಂದು ಕಾಯಿಲೆಗಳಾಗಲಿ ತೊಂದರೆಗಳಾಗಲಿ ಪರಿಹಾರ ಆಗ್ತವೆ. ಹರಕೆ ತೀರಿಸಿದ್ದೀವಿ ನಾವು ಕೂಡ. ಈಗ ನಾಳಿದ್ದು ಅಂದರೆ ಬರೋ ವಾರ ಭಾನುವಾರ ಹಬ್ಬ ಇದೆ. ಹಾಗಾಗಿ ಹಬ್ಬದ ದಿನ ಬರೋದಕ್ಕಿಂತ ನೀವು ಇವತ್ತು ಬಂದಿದ್ದೀರಾ, ಏನಾದ್ರು ಸ್ಪೆಸಿಫಿಕ್ ರೀಸನ್ ಇದೆಯಾ? ಅಂದರೆ ರಶ್ ಇರುತ್ತೆ ಇವಾಗ, ಅದು ಇನ್ನು ನೀಟಾಗಿ ದರ್ಶನ ಮಾಡ್ಬೋದು ಅನ್ನೋದು ಒಂದು. ಅವಾಗ ಅಂದರೆ ತುಂಬ ಕ್ರೌಡ್ ಇರುತ್ತೆ, ಹರಕೆ ತೀರ್ಸೋರು ಇರ್ತಾರೆ. ಅಂದರೆ ಯೂಶ್ವಲಿ ಜಾತ್ರೆ ಟೈಮಲ್ಲೇ, ಹಬ್ಬದ ಟೈಮಲ್ಲೇ ಹರಕೆ ಕೊಡ್ತಾರೆ, ಅಂದರೆ ಸಾಮಾನ್ಯವಾಗಿ. ಹಾಗಾಗಿ ಅವಾಗ ತುಂಬ ಜಾಸ್ತಿ ಇರುತ್ತಲ್ಲ, ಮಕ್ಕಳು ಕರ್ಕೊಬರ್ಲಿಕ್ಕೆ ಆಗಲ್ಲ. ಈಗ ಫ್ರೀ ಇರುತ್ತಲ್ಲ, ನೀಟಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಇನ್ನೂ ಚೆನ್ನಾಗಿ ಅನ್ನೋ ಒಂದು ರೀಸನ್ಗೆ ಬಂದು ಪ್ರಸಾದ ಸಿಗುತ್ತೆ, ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಖುಷಿಯಾಗಿ ಬಂದು ಹೋಗ್ತಾ ಇದ್ದೀವಿ. ಮೇಡಮ್, ಈ ಸಲ 2 ದಿನ ಬೆಟ್ಟ ಹತ್ತಕ್ಕೆ ಅವಕಾಶಗಳಿವೆ. ಅದು ಹಗಲೊತ್ತೆ, ರಾತ್ರಿ ಹೊತ್ತೆಲ್ಲ ಬೇಡ, ಪ್ರಾಬ್ಲಮ್ ಆಗುತ್ತೆ. ಇಲ್ಲ, ನಾವು ಮುಂಚೆ ಎಲ್ಲ ನಮ್ಮನೆ ಮಕ್ಕಳು ಬರೋರು, ಇವಾಗ ಅವ್ರಿಗೆ ಮಕ್ಕಳಾಗಿದ್ದಾವೆ, ಹಂಗಾಗಿ ಈಗ ಬರ್ತಾ ಇಲ್ಲ. ಅದೇ ಹುಷಾರಿಲ್ಲ, ಏನಾದ್ರು ರೀಸನ್ಸ್ ಇದ್ದರೆ, ಹುಷಾರಾದರೆ ಬೆಟ್ಟ ಹತ್ತುತ್ತೀವಿ ಅನ್ನೋ ರೀಸನ್ಸ್ಗೆ ತುಂಬ ಜನ ಹತ್ತುತ್ತಾರೆ. ಕಾಲು ನೋವು ಅಂದರೆ ತುಂಬ ಕಾಯಿಲೆರು, ಅಂದರೆ ಏನು ಏಜ್ಡ್ ಆದವರು ಸಹ ಹತ್ತುತ್ತಾ ಇದ್ದಾರೆ. ಸೊ ಹಾಗಾಗಿ ಏನು ರೀಸನ್ ಅಂದರೆ ಹುಷಾರೇನಾದರೂ ಇಲ್ಲ ಅನ್ನೋ ಒಂದು ರೀಸನ್, ಹುಷಾರಾಗಲಿ ಅಂತ. ಹುಷಾರಾದಮೇಲೆ ಹತ್ತಿರೋರು ಬೇಕಾದಷ್ಟು ಜನ ಇದ್ದಾರೆ, ಆ ಥರ ಅರ್ಕೆಗೆ ಬೆಟ್ಟ ಹತ್ತುತ್ತಾರೆ. ಅದೇ ಈ ಸಲ ಏನೂ ಪ್ರಾಬ್ಲಮ್ಗಳಾಗಬಾರ್ದು ಅನ್ನೋಕ್ಕೋಸ್ಕರ 2 ದಿನ ಅವಕಾಶ ಕೊಟ್ಟಿದ್ದಾರೆ. ಮತ್ತು ಡೇ ಟೈಮಲ್ಲಿ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ. ಅದು ಇನ್ನೂ ಖುಷಿ ವಿಚಾರ. ಆ್ಯಕ್ಚುಲಿ 2 ಡೇಸ್ ಸಿಕ್ಕಿರೋದು. ನೋಡ್ಬೇಕು, ಇನ್ ಕೇಸ್ ಪಾಸಿಬಲ್ ಆದರೆ ಹತ್ತಬೇಕು. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಖುಷಿ ಆಗುತ್ತೆ, ಮನೆಯಲ್ಲಿ ಸಂತೋಷ ಆಗುತ್ತೆ. ಹಾಗಾಗಿ ನಾವು ಅವಾಗ ಬರ್ತಾ ಇರ್ತೀವಿ. ಚಿಕ್ಕಮಗಳೂರಿನ ಮತ್ತು ನಾಡಿನ ಎಲ್ಲ ಪ್ರತಿ ಮೂಲೆಯಿಂದ ಈ ದೇವಿ ದರ್ಶನಕ್ಕೆ ಬರ್ತಾ ಇದ್ದಾರೆ. ಅವರಿಗೆಲ್ಲ ಏನು ಸಂದೇಶ ಕೊಡೋಕ್ಕೆ? ಬರ್ತಾ ಇರಿ, ನಮ್ಮೂರಲ್ಲಿ ಒಳ್ಳೆ ದೇವಸ್ಥಾನ ಇದು, ಹಾಗಾಗಿ ಬಂದರೆ ಒಳ್ಳೇದಾಗತ್ತೆ ಅನ್ನೋದು. ನಾನು ಪುಟ್ಟಲಕ್ಷ್ಮಮ್ಮ, ಚಿಕ್ಕಮಗಳೂರು. ಇದು ಚಿಕ್ಕಮಗಳೂರು ವಾಸಿನೇ.
ವಾಸಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಏನೇನ್ ಮಾಡ್ತಾರೆ? ನಾವು ಹಂಗೆ ಬೇಕು ವಾರ ದಿವಸ ಎಲ್ಲ ಬರ್ತೀವಿ. ಮಂಗಳವಾರ ಬಂದು ದೇವ್ರ ದರ್ಶನ ಮಾಡಿ ಊಟ ಮಾಡಿ ಪ್ರಸಾದನ ಮತ್ತೆ ಹೋಗ್ತೀವಿ. ಹಾಗಾಗಿ ಬೆಟ್ಟ ಹತ್ತೋದು ಒಂದು ತುಂಬ ಚೆನ್ನಾಗಿದೆ ಮಾತ್ರ. ಬೆಟ್ಟ ದೇವಿರಮ್ಮನ ಬೆಟ್ಟ ದೀಪಾವಳಿಯಲ್ಲಿ ಚೆನ್ನಾಗಿರುತ್ತೆ. ಕೆಂಡೆಲ್ಲ ಹಾಕ್ತಾರಲ್ಲ, ಅದು ಭಾಳ ಚೆನ್ನಾಗಿರುತ್ತೆ ನೋಡೋಕ್ಕೆ. ಜ್ಯೋತಿ ಕಾಣುತ್ತಲ್ಲ, ಭಾಳ ಮನೆ ಹತ್ರ ನೋಡ್ತೀವಲ್ಲ ನಾವು, ಆರತಿ ಮಾಡ್ತೀವಿ ತಾಯಿ ದೇವಿರಮ್ಮನಿಗೆ, ಚೆನ್ನಾಗಿರುತ್ತೆ ಅಲ್ಲಿ. ಹೌದು. ಚಿಕ್ಕ ವಯಸ್ಸಿಂದ ಬರ್ತಿದ್ದೀರಾ ಅಂತ? ಚಿಕ್ಕ ವಯಸ್ಸು ಅಂದ್ರೆ ಇಲ್ಲ ಅಷ್ಟು ಗೊತ್ತಿಲ್ಲ. ಅದೇ ಮುಂಚೆಗೂ ಈಗಿಗೂ ಭಾಳ ಚೆನ್ನಾಗಿದೆ ಇದು. ಈ ಮುಂಚೆ ಇಷ್ಟು ಇದಿರಲಿಲ್ಲ, ಒಂಥರ ಚಿಕ್ಕ ಆಗಿತ್ತು ದೇವಸ್ಥಾನ. ಮತ್ತು ಈಗ ಚೆನ್ನಾಗಿದೆ. ನಾವೆಲ್ಲ ಎಲ್ಲರೂ ಬಂದಿದ್ದೀವಿ. ಅಲ್ಲಿ ಕಾರ್ ತಂದಿರಲ್ಲ, ನಮ್ಮ ಹುಡುಗ, ನನ್ನ ಮಗಳು, ನಮ್ಮ ಮೊಮ್ಮಗಳು ಬಂದಿದ್ದಾರೆ. ಒಂಥರ ಏನೋ ಮೈಂಡ್ ಫ್ರೆಶ್ ಆಗುತ್ತೆ, ಚೆಂದ ಇರುತ್ತೆ, ಮನಸ್ಸು ಶಾಂತಿ ಆಗುತ್ತೆ. ಹೌದು, ತುಂಬ ಚೆನ್ನಾಗುತ್ತೆ. ಬೇರೆ ಊರಿಂದ ಎಲ್ಲ ಬರ್ತಾ ಇದ್ದಾರೆ, ಅವರಿಗೆಲ್ಲ ನೀವೇನು ಹೇಳಕ್ ಇಷ್ಟಪಡ್ತೀರಾ ಊರಿನ ಹಿರಿಯರಾಗಿ? ನಾವು ಚಿಕ್ಕಮಗಳೂರಿನ ಹಿರಿಯ ಪ್ರತಿನಿಧಿಯಾಗಿ ಏನು ಹೇಳಕ್ ಇಷ್ಟಪಡ್ತೀರಾ? ದೇವಸ್ಥಾನಕ್ಕೆ ಹೋಗಿ ದೇವರಮ್ಮನ ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಬನ್ನಿ. ಅಲ್ಲಿ ಪ್ರಸಾದ ಸಿಗುತ್ತೆ, ಅದನ್ನು ಸೇವನೆ ಮಾಡ್ಕೊಂಡು ಸುತ್ತಮುತ್ತ ಏನಿರುತ್ತೆ ಅದೆಲ್ಲ ನೋಡ್ಕೊಂಡು ಬನ್ನಿ. ನನ್ನ ಹೆಸರು ಮಹಾದೇವಪ್ಪ ಅಂತೇಳಿ ಸರ್. ಇಲ್ಲಿ ಕೋಟೆ ಚಿಕ್ಕಮಗಳೂರಿಂದ ಬಂದಿದ್ದು. ಇಲ್ಲಿ ನಾವು ಸುಮಾರು 40 ವರ್ಷದಿಂದ ಬರ್ತಾ ಇದ್ದೀವಿ ಅಮ್ಮನವ್ರಿಗೆ. ಇದು 100 ವರ್ಷ ಇತಿಹಾಸ ಇರ್ತಕ್ಕಂಥ ತಾಯಿ ದೇವಸ್ಥಾನ ಇದು. ಈಗ ನರಕ ಚತುರ್ದಶಿ ದಿವಸ ಬೆಟ್ಟ ಹತ್ತಾರೆ ಅಮ್ಮಂದು. ಅಲ್ಲಿಗೂ ಕೂಡ ಭಕ್ತರು, ಲಕ್ಷಾಂತರ ಜನ ಭಕ್ತರು ಹೊರ ಜಿಲ್ಲೆಗಳಿಂದ ಬರ್ತಾರೆ. ಆದಷ್ಟು ಎಲ್ಲ ಭಕ್ತರು ಬಂದು ಅಮ್ಮನ ದರ್ಶನ ಮಾಡ್ಕೊಂಡು ಹೋಗಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಮತ್ತು ಅನ್ನದಾನನೂ ನಡೀತಾ ಇದೆ. ಭಕ್ತರು ತನ್ನ ಮನತನದಿಂದ ಯಾರು ಏನೇ ಕೊಟ್ಟು ಬೇಡ್ಕೊಂಡು ಹೋದ್ರು ಇಲ್ಲಿ ನೆರವೇರುತ್ತೆ. ಅಷ್ಟು ನಾನು ಎಲ್ಲ ಭಕ್ತರಿಗೆ ತಿಳಿಸಕ್ಕೆ ಹೇಳ್ತೀನಿ. ಆದಷ್ಟು ಬೇಗ ನರಕ ಚತುರ್ದಶಿ ದಿವಸ ಬಂದು ಬೆಟ್ಟ ಹತ್ತಿ ಅಮ್ಮನ ದರ್ಶನ ಪಡ್ಕೊಂಡು ಹೋಗ್ಬೇಕು ಅಂತ ನನ್ನ ವಿನಂತಿ. ಸರೋಜಾ ಅಂತ. ಒಂದು 35 ವರ್ಷದಿಂದ ಬರ್ತಾ ಇದ್ದೀವಿ. ಅಮ್ಮನವ್ರದ್ದು ತುಂಬ ಪವಾಡ ಕೇಳಿದ್ದೇವರ. ಭಕ್ತಾದಿಗಳು ಎಷ್ಟು ಜನ ಬರ್ತಾರೆ ಅಷ್ಟು ಒಳ್ಳೆಯದು. ಎಲ್ಲ ಊರಿಂದ ಎಲ್ಲ ಜನಗಳು ಬರ್ತಾರೆ, ದೂರದಿಂದ ಬರ್ತಾರೆ. ಅವರೆಲ್ಲ ಬಂದು ಇಲ್ಲಿ ಅಮ್ಮನ ಹತ್ರ ಏನು ಕೇಳ್ತಾರೆ ಅದೆಲ್ಲ ಇಷ್ಟ ನೆರವೇರಿಸ್ಕೊಡ್ತಾಳೆ ತಾಯಿ. ಎಷ್ಟೋ ಜನ ಊರಲ್ಲಿರೋರು ಇಲ್ಲಿ ಇಷ್ಟು ದೂರ ಬರೋದಿಲ್ಲ, ಮನೇಲೇ ಇರ್ತಾರೆ, ಟಿವಿ ಮೊಬೈಲ್ ಆ ಥರ ಇರ್ತಾರೆ. ಅವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅವರು ಬಂದು ಇಲ್ಲಿ ಅಮ್ಮನವ್ರದ್ದು ದರ್ಶನ ಮಾಡ್ಕೊಂಡು ಅಮ್ಮನಿಗೆ ಅವ್ರು ಏನು ಮನಸ್ಸಲ್ಲಿರುತ್ತೆ ಅದನ್ನೆಲ್ಲ ಕೇಳ್ಕೊಂಡು ಅದನ್ನೆಲ್ಲ ಇದು ಮಾಡ್ಕೊಂಡು ಹೋಗಬೇಕು. ಅವರಿಗೆಲ್ಲ ಒಳ್ಳೆಯದಾಗುತ್ತೆ ಅಂತ ನಮ್ಮದೊಂದು ಮನವಿ ಭಕ್ತರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೋಹನ್ ಅಂತ, ಚಿಕ್ಕಮಗಳೂರು ಲಕ್ಷ್ಮೀಶ ನಗರ ವಾಸಿ. ಪ್ರತಿ ವರ್ಷ ದೇವಿರಮ್ಮ ಬೆಟ್ಟದಲ್ಲಿ ಬೆಟ್ಟ ಹತ್ತೋ ಸಂಪ್ರದಾಯ ಇದೆ. ಆಮೇಲೆ ಕೆಳಗಡೆ ಬಿಂಡಿಗಾ ದೇವಿರಮ್ಮ ಪೂಜೆ ಇದೆ. ಗಿರಿ ದೇವಿರಮ್ಮ ಅಲ್ಲಿ ಮೇಲೆ ಬೆಟ್ಟದಲ್ಲಿರೋದು, ಬಿಂಡಿಗಾ ದೇವಿರಮ್ಮ ಇಲ್ಲಿರೋದು. ಅಲ್ಲಿ ದರ್ಶನ ಮುಗಿಸ್ಕೊಂಡು ಬಂದು ಇಲ್ಲಿ ದರ್ಶನ ಮಾಡಿ ಹೋಗೋದು ಸಂಪ್ರದಾಯ. ನಮ್ಮ ಊರ ದೇವತೆ ಭಾಳ ಶಕ್ತಿಯುತವಾದ ದೇವತೆ. ಬೇಡದವ್ರಿಗೆಲ್ಲ ಒಳ್ಳೆಯದನ್ನೇ ಮಾಡಿದ್ದಾಳೆ. ಎಲ್ಲರೂ ದಯವಿಟ್ಟು ಬಂದು ದರ್ಶನ ಮಾಡಿ. ಉಡುಗೆ ತೊಡುಗೆ ಬಗ್ಗೆ ಸ್ವಲ್ಪ ಗಮನ ಹರಿಸಿ ದೇವಸ್ಥಾನಕ್ಕೆ ಬರ್ತಿದ್ದೀವಿ ಅನ್ನೋದಿರಲಿ. ಭಯ ಭಕ್ತಿಯಿಂದ ಬಂದು ದರ್ಶನ ಮಾಡ್ಕೊಂಡು ಹೋಗಿ. ನಿಮ್ಮ ಜೊತೆಗೆ ನಿಮ್ಮ ಫ್ರೆಂಡ್ಸನ್ನು ಕರ್ಕೊಂಡು ಬನ್ನಿ. ನಮ್ಮ ಸಂಸ್ಕೃತಿ ಪರಿಚಯ ಮಾಡಿ. ಬರೀ ಹೋಮ್ ಸ್ಟೇ ಇನ್ನೊಂದು ಮತ್ತೊಂದು ಅಲ್ಲ, ನಮ್ಮ ಇಲ್ಲಿರೋ ಮಲೆನಾಡು ಸಂಸ್ಕೃತಿ, ದೇವಿರಮ್ಮನ ಬಗ್ಗೆ ಇರೋ ಆಧ್ಯಾತ್ಮಿಕ ಚಿಂತನೆಗಳ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸಿ ಅಂತ ಕೇಳ್ತೀನಿ. ಸರ್, ನಾವಿಲ್ಲಿ ಕೆಲಸಕ್ಕೆ ಅಂತ ಬಂದಿದ್ದು 6 ವರ್ಷದಿಂದ ಇಲ್ಲಿಗೆ ಬಂದಿದ್ದು. ಫಸ್ಟು ನಾವು ಮೈಸೂರವರು. ಆ್ಯಕ್ಚುಲಿ ಚಾಮುಂಡೇಶ್ವರಿ ಅಂದರೆ ನಮಗೆ ತುಂಬ ಭಕ್ತಿ ಇದೆ ಮತ್ತು ನಂಬಿಕೆ. ಅಂದರೆ ಇಲ್ಲಿಗೆ ಬಂದ ಮೇಲೆ ನಾನು ಕೇಳ್ಕೊಂಡಿದ್ದಿಷ್ಟೇ, ನಾವು ಪರ್ಮನೆಂಟ್ ಎಂಪ್ಲಾಯ್ಸ್ ಅಲ್ಲ, ಏನೋ ಒಂದು ಒಳ್ಳೆಯದಾಗಲಿ. ನಮ್ಮ ಫ್ಯಾಮಿಲಿ ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಈ ಸನ್ನಿಧಿಲೇ ಇರೋಕ್ಕೆ ಪುಣ್ಯ ಮಾಡಿರಬೇಕು ಅಂತ ಅನ್ಕೋತೀನಿ. ಮತ್ತು ತುಂಬ ಸಲ ನನಗೆ ಬೇರೆ ಕಡೆ ಹೋಗೋಕ್ಕೆ ಅವಕಾಶ ಸಿಕ್ಕಿದ್ರು ಪ್ರತಿ ಸಲ ನಾನು ಕೌನ್ಸಿಲಿಂಗ್ ಹೋಗಲಿ, ಇಲ್ಲ ಬೇರೆ ಏನಾದರೂ ಕೆಲಸ ಆಗಲಿ, ಇಲ್ಲ ಮನಸ್ಸಿಗೆ ಏನಾದರೂ ಕಷ್ಟ ಆಗಲಿ, ಅಮ್ಮನ ಹತ್ರ ಬಂದು ಹೇಳ್ಕೊತೀವಿ. ಜೊತೆಗೆ ನೀವು ಮೈಸೂರವ್ರು ಅಂತೀರಾ, ನಿಮಗೆ ಗೊತ್ತಿದ್ರೆ ಚಾಮುಂಡೇಶ್ವರಿಯ ಶಾಂತಿ ಸ್ವರೂಪಿಣಿಯಾಗಿ ಇಲ್ಲಿ ಬಂದು ನೆಲೆಸಿರೋದು ದೇವಿರಮ್ಮ ಕೇಳಿದ್ವಿ. ಹೌದು, ಅಂದರೆ ಮಹಿಷಾಸುರನ ವಧೆ ಆದಮೇಲೆ ಅವರು ಕೋಪ ಉಗ್ರಾವತಾರ ಎಲ್ಲ ಇದು ಮಾಡ್ಕೊಳ್ಳೋಕ್ಕೆ ಜನಗಳ ಮೇಲೆ ಯಾವುದೇ ಪ್ರಭಾವ ಬೀಳದೇ ಇರಲಿ ಅಂತ ಈ ಬೆಟ್ಟದ ಮೇಲೆ ಬಂದು ನೆಲೆಸಿದ್ದಾರೆ ಅನ್ನೋದು ಒಂದು ನಂಬಿಕೆ. ಹಾಗಾಗಿ ನೀವು ಇಲ್ಲಿ ದಸರಾನ ಅಲ್ಲಿ ಹೆಂಗೆ ಚಾಮುಂಡೇಶ್ವರಿದು ನೋಡಿದ್ರೆ, ಈಗ ದೀಪಾವಳಿನ ಇಲ್ಲಿ ನಾವು ತುಂಬ ಖುಷಿ ಆಗುತ್ತೆ ಸರ್. 6-7 ದಿನ ಜಾತ್ರೆ ಎಲ್ಲ ನಡೆಯುತ್ತಲ್ಲ, ನಾನು ಒಂದ್ಸಲ ಬೆಟ್ಟ ಹತ್ತಿದ್ದೀನಿ ಸರ್, ತುಂಬ ಖುಷಿ ಆಯಿತು. ಇಲ್ಲ ಸರ್, ಏನೋ ಒಂದ್ಸಲ ನೋಡಬೇಕು ಅನ್ನೋ ಆಸೆ ಇತ್ತು, ಒಂದ್ಸಲ ಹತ್ತಿದ್ದೀನಿ. ದೇವರು ಶಕ್ತಿ ಕೊಟ್ಟರೆ
ಪ್ರತಿ ವರ್ಷ ಥರ ಆಗಲಿ ಅಂತ ಕೇಳ್ಕೊತೀನಿ. ಸ್ವಚ್ಛತೆ ಕಾಪಾಡಬೇಕು, ಪ್ಲಾಸ್ಟಿಕ್ ಮುಕ್ತ ವಲಯ ಅಂತ ಎಲ್ಲ ತುಂಬ ಬೇರೆ ಎಲ್ಲ ಕಡೆಗಿಂತ ಚಿಕ್ಕಮಗಳೂರು ತುಂಬ ಸ್ವಚ್ಛತೆಯಲ್ಲಿ ಮತ್ತು ಹೆಸರುವಾಸಿ ಪ್ರವಾಸಿ ತಾಣ ಆಗಿದ್ದರಿಂದ ತುಂಬ ಜನ ಸೇರ್ತಾರೆ. ಆವಾಗ ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡಬೇಕು. ಮತ್ತು ಈ ಥರ ಬೇರೆ ಥರ ಏನಾದರೂ ಮಿಸ್ಯೂಸ್ ಆಗೋದು ಅಂದರೆ ಹೆಣ್ಮಕ್ಳು ಬೆಟ್ಟ ಹತ್ತಕ್ಕೆ ನಮ್ಮ ಅಕ್ಕ ತಂಗಿರ ಥರ ಅಂತ ಸಹಾಯ ಮಾಡಬೇಕು. ದೇವಿ ದರ್ಶನ ನೋಡೋಕ್ಕೆ ಒಂದು ಒಳ್ಳೆ ಮನಸ್ಸಿಂದ ಹುಡುಗರು, ಹೆಣ್ಮಕ್ಳಿಗೆ, ವಯಸ್ಸಾದವರಿಗೆ, ಲೇಡೀಸ್ಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತಿಭಾ ನಂದಕುಮಾರ್. ನಾನು ರಂಗ ನಿರ್ದೇಶಕಿಯಾಗಿ ಕೆಲಸ ಮಾಡ್ತೀನಿ ಚಿಕ್ಕಮಗಳೂರು. ಮೊದಲಿಗೆ ಚಿಕ್ಕಮಗಳೂರು ಅಂದರೆ ಎಲ್ಲರಿಗೂ ನೆನಪಾಗುವಂಥದ್ದು ನಮ್ಮ ಬೆಟ್ಟಗಳ ಸಾಲು. ಅದ್ರ ಜೊತೆಗೆ ಇತ್ತೀಚೆಗೆ ತುಂಬಾ ಫೇಮಸ್ ಆಗಿರುವಂತಹ ನಮ್ಮ ತಾಯಿ ದೇವಿರಮ್ಮನ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಎಲ್ಲರಿಗೂ ಬರಲಿಕ್ಕೆ ಅಂತ ತುಂಬ ಆಸೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿಗೆ ಬಂದರೆ ದೇವರ ದರ್ಶನದ ಜೊತೆಗೆ ಒಂದು ಮನಸ್ಸಿಗೆ ಎಲ್ಲಿಲ್ಲದ ಶಾಂತಿ, ನೆಮ್ಮದಿ ಸಿಗುತ್ತೆ. ಆ ಕಾರಣಕ್ಕೋಸ್ಕರ ಇಲ್ಲಿಗೆ ಬರಬೇಕು ಅಂತ ತುಂಬ ಅಪ್ಪಹಪ್ಪಿ ಎಲ್ಲರಿಗೂ ಇರುತ್ತೆ. ನಾನು ಈ ದೇವಸ್ಥಾನಕ್ಕೆ ಸುಮಾರು ಒಂದು 10-15 ವರ್ಷದಿಂದ ಬರ್ತಾಯಿದ್ದೀನಿ, ಚಿಕ್ಕವಳಿದ್ದಾಗಿಂದ. ಮತ್ತು ಏನು ಅಂತಂದರೆ ದೀಪಾವಳಿ ಬಂತು ಅಂತಂದರೆ ಎಲ್ಲರಿಗೂ ನೆನಪಾಗೋದು ದೇವಿರಮ್ಮ ದೇವಸ್ಥಾನ. ಬೆಟ್ಟ ಹತ್ತಬೇಕು, ದೇವಿ ದರ್ಶನ ಮಾಡಬೇಕು ಅನ್ನೋದು ಒಂದು ಎಲ್ಲರಿಗೂ ಕಾತುರ. ಹಾಗೆಯೇ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಅನಿಸುತ್ತೆ. ಇವತ್ತು ನನ್ನ ಮಗಳ ಸನಾತನಿಯ ಹುಟ್ಟುಹಬ್ಬದ ಪ್ರಯುಕ್ತ ದೇವಸ್ಥಾನಕ್ಕೆ ಬರಬೇಕು ಅಂತೇಳ್ಬಿಟ್ಟು ಬಂದಿದ್ದು. ತುಂಬಾ ಸಂತೋಷ ಆಯಿತು ದೇವಸ್ಥಾನ ನೋಡಿ. ಮತ್ತು ಇಲ್ಲಿಯ ಒಂದು ದೇವಸ್ಥಾನದ ಶೈಲಿ ಇರ್ಬೋದು, ಮತ್ತು ಜನಗಳು, ಜೊತೆಗೆ ಇತ್ತೀಚೆಗೆ ರೀಸೆಂಟಾಗಿ ದೇವಸ್ಥಾನದಲ್ಲಿ ಪ್ರಸಾದ ಕೂಡ ಕೊಡ್ತಾ ಇದ್ದಾರೆ. ಈ ಎಲ್ಲ ಒಂದು ಒಳ್ಳೆ ಕಾರ್ಯಗಳು ಇನ್ನೂ ಹೆಚ್ಚಿನ ಭಕ್ತಾದಿಗಳನ್ನ ಸೆಳೆಯುವಂಥ ಕಾರ್ಯಕ್ರಮಗಳು. ಹಾಗೆ ದೇವಸ್ಥಾನದಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಅವರು ತುಂಬ ಹೆಚ್ಚಿನ ಒತ್ತನ್ನು ನೀಡ್ತಾ ಇದ್ದಾರೆ. ಈಗಲೇ ನೋಡಿದ್ರೆ ಗೊತ್ತಾಗುತ್ತೆ ಮುಂದೆ ಬರುವಂತಹ ಹಬ್ಬಕ್ಕೆ ಎಷ್ಟು ರೀತಿಯಾಗಿ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಲೈಟಿಂಗ್ ಬಿಟ್ಟಿದ್ದಾರೆ, ಬೆಟ್ಟಕ್ಕೆ ಹತ್ತೋಕ್ಕೆ ಏನೇನು ಬೇಕು ಸಕಲ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನನಗೆ ಇನ್ನೊಂದು ಇವತ್ತು ನೋಟಿಸ್ ಮಾಡಿ ತುಂಬ ಖುಷಿಯಾಗಿದ್ದೇನು ಅಂತ ಹೇಳಿದ್ರೆ, ನಮ್ಮ ದೇವಸ್ಥಾನಕ್ಕೆ ಇನ್ನೂ ಇಂಪ್ರೂವ್ಮೆಂಟ್ಗೋಸ್ಕರ ಹಿಂದೆ ಯಾವುದೋ ಒಂದು ಭವನನ ಏನೋ ನಿರ್ಮಿಸ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಒಂದು ಒಳ್ಳೆ ಕಾರ್ಯಗಳನ್ನ ಮಾಡಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ, ಆದರೆ ಮಾಡಲಿಕ್ಕೆ ನಮಗೆ ಒಳ್ಳೆ ಸ್ಥಳಾವಕಾಶ ಇಲ್ಲದೆ ಇತ್ತು. ಈಗ ಅದನ್ನು ಕೂಡ ದೇವಸ್ಥಾನ ಆಡಳಿತ ಮಂಡಳಿಯವರು ಮಾಡ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ತುಂಬ ಖುಷಿ ಆಯಿತು. ಎಲ್ಲರೂ ನೀವು ಕೂಡ ದೇವಸ್ಥಾನಕ್ಕೆ ಬನ್ನಿ, ದೇವಿ ದರ್ಶನ ಪಡೀರಿ. ತುಂಬಾ ಸಂತೋಷ ಆಯಿತು. ಹಾಗೆ ಇನ್ನೊಂದು ಹೇಳಬೇಕು ಅಂತಂದರೆ ರಾಮಾಯಣದ ಬಗ್ಗೆ, ಇತ್ತೀಚೆಗೆ ನಾವು ಭಾನುವಾರ 12ನೇ ತಾರೀಕು ಮಕ್ಕಳ ರಾಮಾಯಣ ಪ್ರದರ್ಶನವನ್ನು ಕುವೆಂಪು ಕಲಾಮಂದಿರದಲ್ಲಿ ಮಾಡಿದ್ವಿ. ಅಂದರೆ ಟೋಟಲ್ ಕುವೆಂಪು ಕಲಾಮಂದಿರದಲ್ಲಿ ಏನು 750 ಸೀಟ್ಗಳಿತ್ತು, ಅದೆಲ್ಲ ಭರ್ತಿಯಾಗಿ ಜನಗಳಿಗೆ ನಿಲ್ಲಕ್ಕೆ ಜಾಗನೂ ಇಲ್ಲದೇ ಅಷ್ಟು ನೋಡಿ ನಾಟಕವನ್ನು ನೋಡಿ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನಮಗೆ ಒಳ್ಳೊಳ್ಳೆ ರಿವ್ಯೂಸನ್ನು ಕೊಟ್ಟು ತುಂಬ ಸಂತೋಷ ಆಯಿತು. ಮಕ್ಕಳಿಗೆ, ಪೇರೆಂಟ್ಸ್ಗೆ ಎಲ್ಲರಿಗೂ ಸಂತೋಷ ಆಯಿತು. ಮುಂದಿನ ಸಲ ಮತ್ತೆ ಕಾರ್ಯಕ್ರಮವನ್ನು ಎಲ್ಲರಿಗೋಸ್ಕರನೂ ಆರ್ಗನೈಸ್ ಮಾಡಿಕೊಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಐಸಿರಿ ಅವರು ಫೌಂಡೇಶನ್ ಅವರು ಇರ್ತೀವಿ ಅಂತ ಕೈ ಜೋಡಿಸಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಈ ಚಾನಲ್ ಮೂಲಕ ಆಹ್ವಾನಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು.